ಆ ಸಮಯದಲ್ಲಿ ತಮ್ಮ ತಾಯಿಯನ್ನು ಕಳೆದುಕೊಳ್ತಾರೆ. ಇದು ಅವರ ಜೀವನದಲ್ಲಿ ಬಹಳ ತುಂಬಲಾರದ ಒಂದು ನಷ್ಟವಾಗಿ ಅವರು ತಮ್ಮ ಒಂದು ಖಿನ್ನತೆಗೆ ಒಳಗಾಗ್ತಾರೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ. AW ಫೌಂಡೇಶನ್ ವತಿಯಿಂದ ಅಂಧ ವಿದ್ಯಾರ್ಥಿನಿಯರಿಗೆ ಬರಹಗಾರರನ್ನು ಒದಗಿಸಿ ಸಹಾಯ ಮಾಡ್ತಾ ಇದ್ದಾರೆ. ಇವರು ನೀವು ಯಾವುದೇ ಊರಿನಲ್ಲಿದ್ದರೂ ಕೂಡ ಬರಹಗಾರನ ಒದಗಿಸ್ಕೊಡ್ತಾರೆ. ಅಂಧ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ನೀವು ಕೂಡ ಬರೀಬೇಕು, ಬೇರೆಯವರಿಗೆ ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಈ ಕೂಡಲೇ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ AW ಫೌಂಡೇಶನ್ನ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು AV ವರದಾಚಾರ್ಯ, ಇವರು ಒಬ್ಬ ರಂಗಭೂಮಿ ಕಲಾವಿದರು. ಇವರು ಪ್ರಖ್ಯಾತ ನಟರು, ಹಾಡುಗಳನ್ನ ಹಾಡ್ತಾರೆ, ಹಾಗೆ ವಾದ್ಯಗಳನ್ನು ಕೂಡ ನುಡಿಸ್ತಾರೆ. ಅಂತಹ ಮಹಾನ್ ಕಲಾವಿದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುವಂತಹ ಒಂದು ಪುಟ್ಟ ಪ್ರಯತ್ನ. ಇವರ ಪೂರ್ಣ ಹೆಸರು ಬೆಳ್ಳಿ ನರಹರಿ ಶಾಸ್ತ್ರಿ ಅಂತ. ಇವರು ಕನ್ನಡದ ಪ್ರಮುಖ ಒಬ್ಬ ಕವಿಯಾಗಿ, ಹಾಗೆ ಕನ್ನಡ ಸಾಹಿತ್ಯ ಬೆಳವಣಿಗೆ ಹೊಂದ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರು ಒಬ್ಬ ಪ್ರಮುಖ ನಟರಾಗಿ, ಹಾಗೆ ಪ್ರಮುಖ ಸಾಹಿತಿಯಾಗಿ ಇವರು ಗುರುತಿಸ್ಕೊಳ್ತಾರೆ. 1869ರಲ್ಲಿ ಇವರು ಜನ್ಮ ತಾಳ್ತಾರೆ. ಇವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನ್ಮ ತಾಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಇವರು ನಟನೆಯಲ್ಲಿ ಅದ್ಭುತವಾದ ಧ್ವನಿಯನ್ನು ಹೊಂದಿದ್ದರು. ಅಷ್ಟೇ ಅಲ್ಲದೆ ಹಲವಾರು ನಾಟಕಗಳಲ್ಲಿ ಇವರು ಅಭಿನಯ ಮಾಡ್ತಾಯಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದರೆ ಇವರಿಗೆ ಯಾವುದೇ ಪಾಠ ಆಗಲಿ, ನಾಟಕದ ಬಗ್ಗೆ ಯಾವುದೇ ಒಂದು ಬಾಲ್ಯ ಪಾಠ ಆಗಲಿ ಏನೂ ಕೂಡ ನಡೆದಿಲ್ಲ. ಅಂದರೆ ಇವರ ಬ್ಯಾಕ್ಗ್ರೌಂಡ್ ಲೈಫನ್ನು ನೋಡಿದಾಗ, ಅಂದರೆ ಇವ್ರ ಜೀವನವನ್ನು ನೋಡಿದಾಗ ಇವರೊಬ್ಬ ಬಡ ಕುಟುಂಬದಲ್ಲಿ ಜನ್ಮ ತಾಳ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಅಂದರೆ ಇವರಿಗೆ ಯಾವುದೇ ಟ್ರೈನಿಂಗ್ ಆಗಲಿ ಏನೂ ಕೂಡ ಸಿಗೋದಿಲ್ಲ, ಅಂದರೆ ನಾಟಕದ ವಿಷಯದಲ್ಲಿ. ಆದರೂ ಕೂಡ ಒಂದು ಒಳ್ಳೆಯ ಧ್ವನಿ, ಒಳ್ಳೆಯ ವ್ಯಕ್ತಿತ್ವ, ಅಷ್ಟೇ ಅಲ್ಲದೆ ಒಂದು ನಾಟಕಕ್ಕೆ ಬೇಕಾದಂತಹ ಒಂದು ಪರ್ಸ್ನಾಲಿಟಿ ಅಂತ ಒಂದು ಅವರಲ್ಲಿ ಇತ್ತು. ಅದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇವರು 1880ರಲ್ಲಿ ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸಂಗೀತ ವಿಷಯದಲ್ಲಿ ಒಂದಷ್ಟು ಪ್ರಾವೀಣ್ಯತೆಯನ್ನು ಪಡ್ಕೊಳ್ತಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ಈ ನಾಟಕಗಳಲ್ಲಿ ಎಲ್ಲ ಅವರಿಗೆ ಯಾವುದೇ ಒಂದು ತರಬೇತಿಗಳು ಏನು ಕೂಡ ನಡೆದಿರೋದಿಲ್ಲ.
ಇಲ್ಲಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಮ್ಯೂಸಿಕ್ಕನ್ನು ಅಂದರೆ ಸಂಗೀತವನ್ನು ಹೇಗೆ ನುಡಿಸ್ಬೇಕು ಅನ್ನೋದರ ಬಗ್ಗೆ ಒಂದಷ್ಟು ತರಬೇತಿಗಳನ್ನು ಇವರು ಪಡೆದುಕೊಳ್ತಾರೆ. ನಂತರದಲ್ಲಿ ಅವರು 1889ರಲ್ಲಿ ಇವರು ಪ್ರಮುಖವಾಗಿ ಒಂದಷ್ಟು ನಾಟಕಗಳಲ್ಲಿ ಮೈಸೂರಿನಲ್ಲಿ ಒಂದಷ್ಟು ನಾಟಕ ಕಂಪನಿಗಳಿಗೆ ಇವರು ಹೋಗಿ ಸೇರಿಕೊಳ್ತಾರೆ. ಆ ನಂತರದಲ್ಲಿ ಇವರ ಜೀವನ ಒಂದು ವೃತ್ತಿ ಜೀವನ ಪ್ರಾರಂಭ ಆಗುತ್ತೆ. ಅಲ್ಲಿ ಹಲವಾರು ನಾಟಕಗಳನ್ನು ಇವರೇ ಸ್ವತಃ ಬರೆದು ಅಭಿನಯಿಸ್ತಕ್ಕಂತಹ ಒಂದು ಸನ್ನಿವೇಶ, ಧ್ವನಿ ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅವರ ಒಂದು ಜೀವನದ ಪ್ರಮುಖ ಘಟ್ಟ ಅಂತಲೇ ಇಲ್ಲಿ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಗಮನಿಸ್ತಕ್ಕಂತಹ ಮತ್ತೊಂದು ವಿಷಯ ಅಂದರೆ ಇವರ ಒಂದು ಉಡುಗೆ ತೊಡುಗೆಗಳು ಕೂಡ ನಾಟಕಕ್ಕೆ ತಕ್ಕಂತೆ ಇರ್ತಿದ್ವು. ಏನು ಅಂದರೆ ಇವರು ನಾನು ಬಣ್ಣ ಹಚ್ಚೋದು ಅಷ್ಟೇ ಅಲ್ಲದೆ ನಾನು ರಿಯಲ್ಲಾಗಿ ನಿಜವಾಗಿ ನಾನು ಏನು ಅಂತ ಜನರಿಗೆ ತೋರಿಸ್ಬೇಕು ಅಂತಕ್ಕಂತಹ ಆಸಕ್ತಿ ಅವರಲ್ಲಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಯಾಕಂದರೆ ಬಣ್ಣ ಹಚ್ಚೋದು ಮುಖ್ಯ ಅಲ್ಲ, ಬಣ್ಣ ಹಚ್ಚೋದಕ್ಕಿಂತ ಮೊದಲು ನಾನು ಏನು ಅಂತ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಕೆಲವೊಂದು ಬಾರಿ ಬಣ್ಣ ಹಚ್ಚದೆ ಅವರು ತಮ್ಮ ನಿಜ ರೂಪವನ್ನು ತೋರಿಸಿಕೊಂಡೇ ಅವರು ಒಂದು ನಾಟಕದಲ್ಲಿ ಅಭಿನಯಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಆವಾಗಿನ ಕಾಲದಲ್ಲಿ ಇವರು ಅಭಿನಯ ಮಾಡ್ತಾಯಿದ್ರು. ನಂತರದಲ್ಲಿ 1904ರಲ್ಲಿ ರತ್ನಾವಳಿ ಅಂತಕ್ಕಂತಹ ಒಂದು ಕಂಪನಿಯಲ್ಲಿ ಕಂಪನಿ ಅವರನ್ನು ಗುರುತಿಸುತ್ತೆ. ನಂತರದಲ್ಲಿ ಅದು 20 ವರ್ಷಗಳಿಂದ ಸತತವಾಗಿ ನಡೀತಾ ಇರುತ್ತೆ. ಆ ಒಂದು ಕಂಪನಿ ರತ್ನಾವಳಿ ಕಂಪನಿ ಅಂತ ನಾಟಕದ ಕಂಪನಿ. ಅಲ್ಲಿ ಇವರು ಸೇರಿಕೊಂಡು ಅನೇಕ ನಾಟಕಗಳನ್ನು ಇವರು ಅಭಿನಯ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಮನ್ಮಥ ವಿಜಯ ಮತ್ತು ನಿರುಪಮ ಅಂತಕ್ಕಂತಹ ನಾಟಕಗಳಲ್ಲಿ ಇವರು ಅಭಿನಯ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕರ್ನಾಟಕದ ಜನರ ಮನಸ್ಸನ್ನು ಇವರು ಪ್ರಮುಖವಾಗಿ ಇಲ್ಲಿ ಗೆದ್ಕೊಳ್ತಾರೆ. ಅಂದರೆ ಇವರ ಒಂದು ಪ್ರಾರಂಭದ ಜೀವನ, ಪ್ರಾರಂಭದ ಒಂದು ನಾಟಕದ ಸನ್ನಿವೇಶ ಅಂತಲೇ ಇದನ್ನು ಹೇಳ್ಬೋದು. ಇಲ್ಲಿಂದ ಇವರು ಮುಂದಕ್ಕೆ ಅದ್ಭುತವಾದ ಒಬ್ಬ ನಟ, ಒಬ್ಬ ಸಾಹಿತಿ, ಒಬ್ಬ ಕಲಾವಿದನಾಗಿ ಇವರು ಬೆಳೀತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಇವರು ಅಭಿನಯನ ಮಾಡ್ತಾರೆ. ಅಲ್ಲಿನ ಜನರ ಮನಸ್ಸನ್ನು ಕೂಡ ಇವರು ಗೆದ್ಕೊಳ್ತಾರೆ. ನಂತರದಲ್ಲಿ ಸ್ಪರ್ಧಾತ್ಮಕ ಯುಗ ಪ್ರಾರಂಭ ಆಯಿತು. ಈ ರತ್ನಾವಳಿ ಕಂಪನಿ ನಾಟಕ 1923ರಲ್ಲಿ ಇದು ಮುಚ್ಚೋಗುತ್ತೆ. ನಂತರದಲ್ಲಿ ಇದು ತುಂಬ ಲಾಸ್ ಆಗುತ್ತೆ, ಏನು ಇದಕ್ಕೆ ಬಂಡವಾಳ ಸಿಗೋದಿಲ್ಲ ಈ ಒಂದು ಕಂಪನಿಗೆ. ನಂತರದಲ್ಲಿ ಹುಟ್ಕೊಂಡಿದ್ದು ಗುಬ್ಬಿ ವೀರಣ್ಣ ಕಂಪನಿ. ಈ ಕಂಪನಿಯ ಮೂಲಕ ಸಾಕಷ್ಟು ನಾಟಕಗಳು ಹೊರಬರೋದಕ್ಕೆ ಪ್ರಾರಂಭ ಆಯಿತು. ನಂತರದಲ್ಲಿ ನಮ್ಮ ಒಂದು ಜನರ ಮನಸ್ಥಿತಿ ಬದಲಾಗಿ ಗುಬ್ಬಿ ವೀರಣ್ಣ ಕಂಪನಿಗೆ ಇವರು ಸಹಕಾರವನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದರು. ಅದರಿಂದಾಗಿ ನಮ್ಮ ರತ್ನಾವಳಿ ಅಂತಕ್ಕಂತಹ ಒಂದು ಕಂಪ್ನಿ ಏನಿದೆ ಇದು ಮುಚ್ಚೋಯಿತು. ಮುಚ್ಚೋಗಿ 3 ವರ್ಷ ಆದ ನಂತರ 1926ರಲ್ಲಿ ನಾವು AV ವರದಾಚಾರ್ಯರನ್ನು ಕಳೆದುಕೊಳ್ತೇವೆ. ಅವರು ಇಹಲೋಕವನ್ನು ತ್ಯಜಿಸಿ ಹೋಗ್ತಾರೆ. ಈ AV ವರದಾಚಾರ್ಯರ ಪ್ರಮುಖ ಕೊಡುಗೆಗಳನ್ನು ನೋಡೋದಾದರೆ AV ವರದಾಚಾರ್ಯರನ್ನು ನಾವು ಪ್ರಮುಖವಾಗಿ ನಾಟಕ ಶಿರೋಮಣಿ ಅಂತಕ್ಕಂತಹ ಹೆಸರಿನಿಂದ ಗುರುತಿಸ್ತೇವೆ. ಯಾಕಂದರೆ ಇವರು ಸಾಹಿತ್ಯವನ್ನು ಬರೆದಕ್ಕಿಂತ ಹೆಚ್ಚಾಗಿ ಆಗಿನ ಕಾಲದಲ್ಲಿ ಕನ್ನಡ ಸಾಹಿತ್ಯ ಇನ್ನೂ ಬೆಳವಣಿಗೆ ಹೊಂದುತ್ತಾ ಇದ್ದಂತಹ ಸನ್ನಿವೇಶದಲ್ಲಿ ಇವರು ಸಾಕಷ್ಟು ನಾಟಕಗಳನ್ನು ಬರೆದು ಅಭಿನಯಿಸ್ತಕ್ಕಂಥದ್ದು, ತಮ್ಮ ಧ್ವನಿಯನ್ನು ಕೊಡ್ತಕ್ಕಂಥದ್ದು, ಇಷ್ಟೇ ಅಲ್ಲದೆ ಹಲವಾರು ಒಂದು ನಾಟಕಗಳನ್ನು ನಿರ್ದೇಶನ ಮಾಡ್ತಕ್ಕಂತಹ ಒಂದು ಸನ್ನಿವೇಶಗಳನ್ನು ನಾವು ಗಮನಿಸ್ತೇವೆ.
ಆದ್ದರಿಂದ ಇವರನ್ನು ನಾಟಕ ಶಿರೋಮಣಿ ಅಂತಕ್ಕಂಥ ಹೆಸರಿನಿಂದ ಗುರುತಿಸಲಾಗುತ್ತೆ. ಇವರು ನಾಟಕದಲ್ಲಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲದೆ ತಮ್ಮ ಉಳಿದ ಸಮಯದಲ್ಲಿ ಕ್ಲಾಸಿಕಲ್ ಸಂಗೀತವನ್ನು ಅಭ್ಯಾಸ ಮಾಡ್ತಾಯಿದ್ದರು. ನಂತರದಲ್ಲಿ ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ಹಿರಣ್ಯಕಶಿಪು ಅಂತಕ್ಕಂತಹ ನಾಟಕ, ಹಾಗೆ ದುಷ್ಯಂತ ಅಂತಕ್ಕಂತಹ ನಾಟಕ, ಇವುಗಳನ್ನೆಲ್ಲ ನಿರ್ದೇಶನ ಮಾಡೋದರ ಮೂಲಕ ಇವರು ಕೂಡ ಒಬ್ಬ ನಾಟಕದಲ್ಲಿ ಪ್ರವೀಣರಾಗಿ ಗುರುತಿಸ್ಕೊಳ್ತಾರೆ. ಇವರು ಇದಷ್ಟೇ ಅಲ್ಲದೆ ಕನ್ನಡ ರಂಗಭೂಮಿಯನ್ನು ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತಗೊಳಿಸ್ತಾರೆ, ಪ್ರಚಾರ ಮಾಡ್ತಾರೆ. ನಾಟಕ ಅನ್ನೋದಿದೆ ಅಂತಕ್ಕಂತಹ ವಿಷಯವನ್ನು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ತೋರಿಸಿಕೊಟ್ಟಂಥವರು AV ವರದಾಚಾರ್ಯ ಅವರು. ನಂತರದಲ್ಲಿ ಇವರು ಮತ್ತೊಂದು ಅಂಶ ಅಂದರೆ ನವೋದಯ ಕನ್ನಡ ಸಾಹಿತ್ಯ ಕಾಲದಲ್ಲಿಯೂ ಕೂಡ ಇವರು ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಇನ್ನು ನಾಟಕದ ವಿಷಯದಲ್ಲಿ ನಾಟಕಗಳಿಗೆ ಕರ್ನಾಟಕ ಸಂಗೀತದ ಒಂದು ಮೆರಗನ್ನು ಕೊಡ್ತಾರೆ. ಕರ್ನಾಟಕ ಸಂಗೀತವನ್ನು ಕೂಡ ನಾಟಕದಲ್ಲಿ ಬಳಸ್ಕೋಬೋದು ಅಂತಕ್ಕಂತಹ ವಿಷಯವನ್ನು AV ವರದಾಚಾರ್ಯ ಅವರು ತಿಳಿಸ್ತಾರೆ. ನಂತರದಲ್ಲಿ ವೇಷಭೂಷಣದಲ್ಲಿ ಸಹಜತೆಯನ್ನು ತರ್ತಾರೆ. ಅಂದರೆ ಆಡಂಬರ ಬೇಡ ಅಂತಕ್ಕಂಥದ್ದು, ನಾವು ಮನುಷ್ಯರಿಗೆ ಅದನ್ನು ನಾವು ನೇರವಾಗಿ ನಾವು ತೋರ್ಪಡಿಸಬೇಕು ಅಂತಕ್ಕಂತಹ ವಿಷಯವನ್ನು ಇವರು ಪ್ರಮುಖವಾಗಿ ಪ್ರತಿಪಾದಿಸ್ತಾರೆ. ಇವರು ತಮ್ಮ ಪುರೂರಭ ಅಂತಕ್ಕಂತಹ ಪಾತ್ರದಿಂದ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದರು. ಹಾಗೆ ಬೆಂಗಳೂರು ಯೂನಿಯನ್ ಸಭಾ ಅಂತಕ್ಕಂತಹ ಒಂದು ನಾಟಕ ಶಾಲೆಯನ್ನು ಕೂಡ ಇವರು ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಇವರು ಪ್ರಮುಖವಾಗಿ ರತ್ನಾವಳಿ ಅಂತಕ್ಕಂತಹ ಒಂದು ಕಂಪನಿಯಲ್ಲಿ ಸೇರಿಕೊಂಡು ಅದ್ಭುತವಾದ ನಾಟಕ ಪ್ರದರ್ಶನವನ್ನು ಮಾಡ್ತಾರೆ. ಇವರ ತಂದೆ ರಂಗಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ, ಇವರು ಪ್ರಮುಖವಾಗಿ ಸಂಗೀತದಲ್ಲಿ ಬಹಳ ಆಸಕ್ತರಾಗಿದ್ದರಿಂದ, ಸಂಗೀತವನ್ನು ತಮ್ಮ ಕಲೆಯನ್ನಾಗಿಸಿಕೊಂಡಿದ್ದರಿಂದ ಬಾಲ್ಯದಿಂದಲೇ ನಮ್ಮ AV ವರದಾಚಾರ್ಯ ಅವರಿಗೆ ಸಂಗೀತದ ಮೇಲೆ ಅಪಾರವಾದಂತಹ ಪ್ರೀತಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ನಂತರದಲ್ಲಿ ವೆಂಕಟೇಶ ಶಾಸ್ತ್ರಿ ಅಂತಕ್ಕಂತಹ ಗುರುಗಳಿಂದ AV ವರದಾಚಾರ್ಯರಿಗೆ ಸಂಗೀತ ಪಾಠ ಆಗುತ್ತೆ. ಅವತ್ತಿನಿಂದ ಸಂಗೀತ ಮತ್ತು ಅಭಿನಯದ ಮೇಲೆ ಬಹಳ ಆಸಕ್ತಿ ಇವರಿಗೆ ಬೆಳೆಯುತ್ತೆ. ಇವರ ಕಂಠ ಬಹಳ ಚೆನ್ನಾಗಿದ್ದರಿಂದ ಇವರು ಕೆಲವೊಂದು ಭಜನಾ ಮಂದಿರಗಳಲ್ಲಿಯೂ ಕೂಡ ಹೋಗಿ ಹಾಡುಗಳನ್ನು ಹಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ತಮ್ಮ ಸಂಗೀತ ಶಾಲೆಯಲ್ಲಿ ಅಷ್ಟೇ ಅಲ್ಲದೆ ಕೆಲವೊಂದು ಭಜನಾ ಮಂದಿರಗಳಲ್ಲಿ ಹೋಗಿ ತಮ್ಮ ಕಲೆಯನ್ನು ತೋರ್ಪಡಿಸ್ತಾ ಇದ್ದರು. ಜನರ ಮೆಚ್ಚುಗೆಯನ್ನು ಆಗಿನ ಕಾಲದಲ್ಲಿಯೇ ಗಳಿಸ್ಕೊಳ್ತಾ ಇದ್ದಂತಹ ಮಹಾನ್ ವ್ಯಕ್ತಿಯಾಗಿ AV ವರದಾಚಾರ್ಯ ಅವರು ಗುರುತಿಸ್ಕೊಳ್ತಾರೆ. ಇನ್ನು ವಿದ್ಯಾಭ್ಯಾಸವನ್ನು ನೋಡಿದಾಗ ತಮ್ಮ 15ನೇ ವಯಸ್ಸಿನಲ್ಲಿಯೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೆ. ಇಂತಹ ಒಬ್ಬ ವ್ಯಕ್ತಿಯನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ಬೋದು. ಅವರು ಚುರುಕು ಬುದ್ಧಿಯವರಾಗಿದ್ದರು. ಯಾವುದೇ ವಿಷಯ ಹೇಳಿದರೂ ಕೂಡ ಪಟ್ಟಂತ ತಿಳಿದುಕೊಳ್ಳತಕ್ಕಂತಹ ಒಬ್ಬ ವ್ಯಕ್ತಿಯಾಗಿ AV ವರದಾಚಾರ್ಯ ಅವರು ಗುರುತಿಸ್ಕೊಳ್ತಾರೆ. ನಂತರದಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇವರ ವ್ಯಾಸಂಗ ಮುಂದುವರಿಯುತ್ತೆ. ಆ ಸಮಯದಲ್ಲಿ ತಮ್ಮ ತಾಯಿಯನ್ನು ಕಳೆದುಕೊಳ್ತಾರೆ. ಇದು ಅವರ ಜೀವನದಲ್ಲಿ ಬಹಳ ತುಂಬಲಾರದ ಒಂದು ನಷ್ಟವಾಗಿ ಅವರು ತಮ್ಮ ಒಂದು ಖಿನ್ನತೆಗೆ ಒಳಗಾಗ್ತಾರೆ. ಇವರು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಮ್ಮ ತಾಯಿಯನ್ನು ಕಳ್ಕೊಳ್ತಾರೆ. ಆಗ ಇವರಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಆವತ್ತಿನಿಂದ ಇವರು ನನ್ನ ಕ್ಷೇತ್ರ ಸಂಗೀತ ಮತ್ತು ನಾಟಕ ಅಂತ ಹೇಳಿ ನಂತರದಲ್ಲಿ ಸಂಗೀತ ಕಚೇರಿಗಳಲ್ಲಿ ನೋವನ್ನು ಮರೆಯೋದಕ್ಕೋಸ್ಕರ ಅವರು ಸಂಗೀತ ಕಚೇರಿಗಳು ಹಾಗೆ ನಾಟಕಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ನಂತರದಲ್ಲಿ ವಿಪರೀತವಾದ ನಾಟಕದ ಗೀಳು ಇವರಿಗೆ ಹಿಡಿದಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ.
ನಂತರದಲ್ಲಿ ಇವರು ಬಹಳಷ್ಟು ಬೆಂಗಳೂರಿನಲ್ಲಿ ನಡೀತಕ್ಕಂಥ ನಾಟಕಗಳಿಗೆ ಹೋಗ್ತಾ ಇದ್ದರು. ಅಲ್ಲಿ ಆ ಕಂಪನಿಗಳಿಗೆ ಹೋಗಿ ಅವರೇ ಪಾತ್ರವನ್ನು ಕೇಳಿ ಪಡೆದು ಅಭಿನಯಿಸ್ತಾ ಇದ್ದಂತಹ ಒಂದು ಸನ್ನಿವೇಶವನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ತೇವೆ. ಯಾಕಂದರೆ ಒಂದು ಕಲೆಯನ್ನು ಬೆಳೆಸ್ಕೋಬೇಕು ಅಂದರೆ ನಾವು ಎಷ್ಟೇ ನೋವಿನಲ್ಲಿದ್ದರೂ ಕೂಡ ಅಂತಹ ಒಂದು ಆಸಕ್ತಿ ಮೂಡಿದಾಗ ಯಾವುದೇ ಒಂದು ಕಂಪನಿಗಳು ಕೂಡ ಅವಕಾಶವನ್ನು ಕೊಡ್ತವೆ. ಹಾಗೆ ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ ನಂತರದಲ್ಲಿ ಅವರ ಒಂದು ನಿರ್ಧಾರವನ್ನು ಆ ಕಂಪನಿಗಳು ಪ್ರಕಟಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ನಂತರದಲ್ಲಿ ಇವರು ಉತ್ತಮ ಮಟ್ಟಕ್ಕೆ ಬೆಳೆದು ನಟರಾಗಿ ಹಾಗೆ ನಾಟಕಗಾರರಾಗಿ ರಂಗಭೂಮಿ ಕಲಾವಿದರಾಗಿ ಇವರು ಗುರುತಿಸ್ಕೊಳ್ತಾರೆ. ಹೀಗೆ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳ ಉತ್ತಮ ಮಟ್ಟಕ್ಕೆ ಬೆಳೆದದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರೂ ಅನುಮತಿ ಕೊಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.